ವಿಚಾರಣೆ ಮಾಡೋದು ಅದಕ್ಕೆ ಕೊಡೋಕ್ಕೂ ಹಾಕಿಲ್ಲ. ಪ್ರಶ್ನೆನೂ ಹಾಕಿರೋದು ಅದಕ್ಕೆ ವಾಪಸ್ ಹೋಗಿ ಆಮೇಲೆ ಹಿಂಗೆ ಈಗ ಕೆರಳಿ ಎಕ್ಸಿಟ್ ಹೋಗೋದು ವಿಧಾನ ಎಕ್ಸಿಟ್ ಹೋಗಿದ್ದಲ್ಲಿ ಅದಕ್ಕೆಲ್ಲ ಸಂಪೂರ್ಣವಾಗಿ ಕೊಟ್ಟಿದ್ದೀನಿ. ಹಿಂಗೆ ಮತ್ತೆ ಬರಬೇಕು ಅಥವಾ ವಿಧಾನ ಬಗ್ಗೆ ಏನು ಹೇಳಿಲ್ಲ, ಹೇಳಿದ್ರೆ ಬರ್ತೀನಿ ಕೇಳಿದ್ವಿ ಕೂಡ ನಾನು ಬರ್ತೀನಿ ಅಂತ ಹೇಳಿ ಒಂದು ಹೇಳಕ್ಕೆ ಇಷ್ಟಪಡೋದು. ಈಗ ಏನು ನಡೆಸಿದ್ದಾರೆ ಅವ್ರಿಗೆ 8ನೇ ತಾರೀಕೆ ನಾವು ಆ ದಾಖಲೆ ಬಿಡುಗಡೆ ಮಾಡೋಕ್ಕೆ ಗೊತ್ತಿದೆ. ಅದ್ರ ಬಗ್ಗೆ ವಿನೋದ್ ಅನ್ನೋ ಜೊತೆ ಸಂಪರ್ಕ ಮಾತಾಡಿದರೆ ಹಾಗಿದ್ರೂ ಕೂಡ ಅವತ್ತು ದೂರು ಕೊಡೋದು. ಯಾವಾಗ ಶ್ರೀಮತಿ ಶಾಲಿನಿ ರಜನೀಶ್ ಅವರ ಪತ್ರವನ್ನು ಪ್ರಕಟ ಮಾಡಿದೆ ಅವಾಗ ಕೊಟ್ಟಿರುವಂಥದ್ದು. ಮತ್ತು ಯಾಕೆ ಅಂತ ಹೇಳಿದ್ರೆ 20ನೇ ತಾರೀಕು ನಮ್ಮ ಬಳಿ ಇದ್ದ ಧ್ವನಿ ಮುದ್ರಣ ಮತ್ತು ನಮ್ಮ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದರೆ ಮಾನ್ಯ ನ್ಯಾಯಾಲಯ ತನಿಖೆ ಮಾಡೋದಕ್ಕೆ ಆದೇಶ ಮಾಡಿದ್ರೆ ನಮ್ಗೆ ಬೇರೆ ಥರ ತೊಂದರೆ ಆಗ್ಬೋದು ಅನ್ನೋ ಕಾರಣಕ್ಕೆ ಆ ಒಂದು ವಿಚಾರನ ದಿಕ್ಕು ತಪ್ಪಿಸ್ಕೋಸ್ಕರ ಮಾನ್ಯ ನ್ಯಾಯಾಲಯದಲ್ಲಿ ನಾನೇನು ವಾದ ಮಾಡಬೇಕು ಅಂತಿದೆ ಅದನ್ನು ದಿಕ್ಕು ತಪ್ಪಿಸಿ ಆ ಮಾನ್ಯ ನ್ಯಾಯಾಲಯ ಆದೇಶ ಮಾಡೋದಕ್ಕೆ ಮುಂಚೆನೇ ನಾನು ಮಾಡೋ ಸುಳ್ಳು ಅಂತೇಳಿ ಬಿಂಬಿಸೋದಕ್ಕೆ ಈ ಒಂದು ಪ್ರಯತ್ನ ಮಾಡೋದು ಇಲ್ಲಿ ಕಂಡುಬಂದಿದೆ. ಅದೇ ಪ್ರಯತ್ನ ಪಟ್ಟರು ಕೂಡ ನಾನು ಮಾನ್ಯ ನ್ಯಾಯಾಲಯದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ವಿಚಾರ ತಿಳಿಸಿ ಒಂದು ಸೂಕ್ತ ತನಿಖೆ ನಡೆಸಿ ಇವರೆಲ್ಲ ಮುಖವನ್ನು ಕಳಿಸಿದಂತ ಅವಕಾಶ. ಸರ್, ವಿನೋದ್ ಅವರು ಎಷ್ಟು ವರ್ಷದಿಂದ ಪರಿಚಯ, ಅವ್ರ ಉದ್ದೇಶ ಏನಾಗಿದೆ ಸರ್? ಸರ್, ಮೊದಲಿಂದ ನನಗೇನು ಪರಿಚಯ ಇಲ್ಲ. ಅವರು ಈಗ ಫೆಬ್ರವರಿ 3ನೇ ತಾರೀಕಿನ ನಂತರ ನನಗೆ ಗೊತ್ತಾಗಿದ್ದು ಅಂದರೆ ಅವ್ರನ್ನ ಭೇಟಿ ಮಾಡಿದ್ದು. ಅವು ಈಗ ವಿಚಾರಣೆ ಕಂಡುಬಂದರೆ ವಿನೋದವರು ಅವರ ವೈಯಕ್ತಿಕ ವಿಚಾರಕ್ಕೋಸ್ಕರ ಹಿತಾಸಕ್ತಿಗೋಸ್ಕರ ನನಗೆ ಈ ಮಾಹಿತಿ ಕೊಟ್ಟಿರೋದು. ಸೊ ಇಲ್ಲಿ ಪ್ರಶ್ನೆ ಏನಂದರೆ ಅವ್ರು ಯಾವ ವಿಚಾರಕ್ಕೆ ಕೊಟ್ಟಿಲ್ಲ, ಅವ್ರು ಕೊಟ್ಟಿರೋ ಸಾಕ್ಷಿ ನಿಜ ಅನ್ನೋದು ಮುಖ್ಯ. ಅದನ್ನು ಪರಿಗಣಿಸಿ ತನಿಖೆ ಮಾಡಬೇಕಾಗಿತ್ತು. ಅವ್ರ ವೈಯಕ್ತಿಕ ವಿಚಾರಕ್ಕೆ ಏನೋ ನಾನು ಕೊಟ್ಟಿದ್ರೆ ಅನ್ನೋದು ಮುಖ್ಯ ಅಲ್ಲ. ಅವರು ಕೊಟ್ಟಿರೋದು ಇದರಲ್ಲಿ CS ಮೇಲೆ ಅಲಿಗೇಷನ್ ಮಾಡಲ್ಲ ಸರ್, ಅದು ಪೂರಕ ದಾಖಲೆಗಳಿವೆ ಇದೆ ಸರ್. ತನಿಖೆ ಮಾಡಿದ್ರೆ ಸತ್ಯ ಗೊತ್ತಾಗುತ್ತೆ ಸರ್. ಇಲ್ಲಿ CS ಅಂತಂದ್ರೆ ನಾನು ಆಗಲೇ ಹೇಳಿದ್ದೀನಿ ಈ ಅಂತೇಳಿ ಶ್ರೀಮತಿ ಶಾಲಿನಿ ರಜನೀಶ್ ಅವರ ವಿಚಾರ ಹೆಸರನ್ನ ಪ್ರಸ್ತಾಪ ಮಾಡಿ ತಪ್ಪಾಗಿದೆ. ಆದರೆ ಒಬ್ಬ ಪ್ರಭಾವಿ ಅಧಿಕಾರಿ ಅಂತ ವ್ಯಕ್ತಿ ಅಂತ ಹೇಳಿದೆ. ಆ ತನಿಖೆ ಮಾಡಿದಾಗ ಯಾರು ಪ್ರಭಾವಿ ವ್ಯಕ್ತಿ ಅಂದ್ರೆ ಸತ್ಯ ಗೊತ್ತಾಗುತ್ತೆ ಸರ್. ಮೊನ್ನೆಯಿಂದನೂ ಪ್ರಭಾವ ವ್ಯಕ್ತಿ ಅಂತಾನೆ ಹೇಳ್ತಾ ಇದ್ದೀರಿ. ವಿನೋದ್ ಅದು ಪ್ರಭಾವ ವ್ಯಕ್ತಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ಏನಾದ್ರು ಗೊತ್ತಾಗಿದೆಯಾ? ಈಗ ಏನು ಇನ್ನೂ ಗೊತ್ತಾಗುತ್ತೆ, ತನಿಖೆ ಮಾಡಿದಾಗ ಗೊತ್ತಾಗುತ್ತೆ. ಈಗ ಏನು ನಟೇಶ್ ಹೇಳಿದ್ರೆ ಅವರು ಯಾರು ಸಂಪರ್ಕ ಮಾಡಿದರೆ ಮತ್ತೆ 9ನೇ ತಾರೀಕು ದುಡ್ಡು ಯಾರಿಗೆ ಹೋಗಿದೆ, ಸೊ ಅದೆಲ್ಲ ಸಮಗ್ರ ತನಿಖೆ ನಡೆಸ್ಬೇಕು. ಇವರು ಸೈಬರ್ ಕ್ರೈಮ್ನ ಅವೆಲ್ಲ ಮಾಡಲ್ಲ. ಅವ್ರೇನಂದ್ರೆ ಅವ್ರೇನು ಆರೋಪ ಮಾಡಿದ್ರೆ ಅಂದರೆ ನಾವು ಎಲೆಕ್ಟ್ರಾನಿಕ್ಸ್ ಇದನ್ನ ಸೃಷ್ಟಿ ಮಾಡಿದ್ದೀವಿ ಅನ್ನೋದ್ರ ತನಿಖೆ ಮಾಡಿದ್ದಾರೆ. ಹಾಗಾಗಿ ಮಾನ್ಯ ನ್ಯಾಯಾಲಯದ ಮೂಲಕ ಇವೆಲ್ಲ ಸಮಗ್ರ ತನಿಖೆನ ಯಾರು ಏನು ವಿಡಿಯೋ ಆಡಿಯೋ ಕೊಟ್ಟರು ಏನು ಮಾಡಬಹುದು, ಏನು ಪರಿಶೀಲನೆ ಮಾಡಿದೆ ಅದೆಲ್ಲ ಪರಿಶೀಲನೆ ಮಾಡಿದ್ದೀನಿ. ಅವೆಲ್ಲ ಸತ್ಯಾಸತ್ಯ ಮುಂದಿನ ನಾಳೆ ಎಲ್ಲರಿಗೂ ಗೊತ್ತಾಗುತ್ತೆ. ಪರಿಶೀಲನೆ ಮಾಡಿದ್ರೆ ನಾನು ಯಾವುದು ಮಾಡೋಕೆ ಹೋಗಲ್ಲ. ಇವತ್ತರೆಗೂ ನಾವು ಮಾಡಿರೋ ಆರೋಪ ಎಲ್ಲ ಕೂಡ ಸಾಬೀತಾಗಿದೆ. ಖಂಡಿತ ನಿಜ ಹೇಳ್ತಿಲ್ಲ. ಮುಂದೆ ಕೆಲವೇ ದಿನಗಳಲ್ಲಿ ಕ್ಷಮೆ ಕೇಳ್ತೀರಾ? ನಾನು ಕ್ಷಮೆ ಕೇಳೋದು ಶಾಲಿನಿ ರಜನೀಶ್ ಹೆಸರನ್ನ ಈ ಹಂತದಲ್ಲಿ ಪ್ರಸ್ತಾಪ ಮಾಡೋದು ಅಷ್ಟೇ ಹೊರತು ನಾನು ಮಾಡಿರೋ ಆರೋಪ ಸುಳ್ಳು ಅಂತಾಗಲಿ ಅಥವಾ ನಾನು ಸಾಕ್ಷಿಗಳು ಸುಳ್ಳು ಅಂತಾಗಲಿ ಹೇಳಿ. ಓಕೆ, ಥ್ಯಾಂಕ್ ಯು ಸರ್.